meaning and types of economies. Okay, in the economics, this is the second chapter, and this is the third part I am talking now. Yes, today we talk about the socialistic economy. In the last class, I have taught you about the capitalistic society. Now let us talk about the socialistic economy. In this capitalistic economy, there are so many producers. Anybody can produce and anybody can sell, buy the products. There is no restrictions of any government there. But in the socialistic economy, every part, everything, the production or the sale or the demand, supply, everything is looked after by the government. In the socialistic economy, there is only one producer. Okay, that is the government is only taking over all the welfare of the society, welfare of the economy. ಎಲ್ಲ ಒಳ್ಳೆಯದು ಕೆಟ್ಟದ್ದು ಎಲ್ಲ ಯಾರು ನೋಡ್ಕೊಂತಾರ? The government is looking after. Yes, here we produce, when producer resources are owned and controlled by the government to promote all over the interest of the society. So ಇಲ್ಲಿ government is looking after the interest of the society. It is called a socialistic society. This type of economy is called as the socialistic economy. In this system, the central planning agency plans and regulates various economic activities in the interest of all. So, who is planning here? Government is planning, and there is only one body that is planning, that is the central body. Central planning body. Yes, central planning body. This is planning about the whole welfare of the society. Yes, the socialistic economy has the following features. What are the features here? So, collective ownership and the means of productions and wealth. So, what is happening here? There is collective ownership. There is ನಂದು ಇದೆಲ್ಲ ನಂದೇ, ನಾ ಪ್ರೊಡ್ಯೂಸ್ ಮಾಡಿದ್ದೀನಿ, ಇದೆಲ್ಲ ನಂದು, ನಾನೇ ಪ್ರೊಡ್ಯೂಸ್ ಮಾಡ್ತೀನಿ, ಈ ರಾ ಮೆಟೀರಿಯಲ್ ಎಲ್ಲ ನಂದೇ, ರಿಸೋರ್ಸ್ ಎಲ್ಲ ನಂದೇ ಅಂತ ಅನ್ನೋಂಗಿಲ್ಲ. ಇದೇನು ಕಲೆಕ್ಟಿವ್ ಓನರ್ಶಿಪ್, ಎಲ್ಲರಿಗೂ ಇರ್ತದೆ ಓನರ್ಶಿಪ್. In the socialistic economy, the government owns means of production on the welfare of the people. So, the means of production ಅಂದ್ರೆ ಏನು? ಇಲ್ಲಿ means of production ಏನು? ಲ್ಯಾಂಡ್, ಲೇಬರ್, ಕ್ಯಾಪಿಟಲ್, ಆರ್ಗನೈಸೇಷನ್, ಇವೆಲ್ಲ ಮೀನ್ಸ್ ಆಫ್ ಪ್ರೊಡಕ್ಷನ್ಸ್ ಅದಲ್ಲ. ಇವೆಲ್ಲ they are working on behalf of the people. All the wealth is collectively owned. ಎಲ್ಲ ಇಲ್ಲಿ ನೇಷನ್ ಒಳಗಿರುವಂಥ ಒಂದು ಇನ್ಕಮ್ ಎಲ್ಲಾನು ಯಾರ್ದಿದೆ ಇಲ್ಲಿ? ಆಲ್ ಸಿಟಿಸನ್ಸ್. ಎಸ್, ಸೋಷಿಯಲ್ ವೆಲ್ಫೇರ್ ಆಬ್ಜೆಕ್ಟಿವ್ಸ್. ಸೊ ಇಲ್ಲಿ ಏನು ಕೆಲಸ ಮಾಡ್ತಾರೆ ಅವರು? ಸೋಷಿಯಲ್ ವೆಲ್ಫೇರಿಗೆ ಉಪಯೋಗ ಆಗುವಂಥ ಒಂದು ಕೆಲಸಗಳು ಮಾಡ್ತಾರೆ. ದ ಗೌರ್ಮೆಂಟ್ ಆ್ಯಕ್ಟ್ಸ್ ಆನ್ ಬಿಹಾಫ್ ಆಫ್ ಆಲ್ ದಿ ಪೀಪಲ್. ಗೌರ್ಮೆಂಟ್ ಓನ್ಲಿ ಈಸ್ ಟೇಕಿಂಗ್ ಆನ್ ಬಿಹಾಫ್ ಆಫ್ ದಿ ಆಲ್ ದಿ ಪೀಪಲ್. ಅವ್ರು ಏನು ಸ್ಟೆಪ್ಸ್ ತಗೊಂಡ್ರು? ಬಿಹಾಫ್ ಆಫ್ ಆಲ್ ದಿ ಪೀಪಲ್. ಗೌರ್ಮೆಂಟ್ ಡಿಸೈಡ್ಸ್ ಅಬೌಟ್ ದ ಟೈಪ್ ಆಫ್ ಲೆವೆಲ್ ಆಫ್ ಔಟ್ಪುಟ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಆಫ್ ದಿ ಸೇಮ್. ಸೊ ಇಲ್ಲಿ ಎಷ್ಟು ಪ್ರೊಡ್ಯೂಸ್ ಮಾಡಬೇಕು, ಎಷ್ಟು ಎಷ್ಟು ಪ್ರೊಡ್ಯೂಸ್ ಮಾಡಬೇಕು, ಹೆಂಗೆ ಪ್ರೊಡ್ಯೂಸ್ ಮಾಡಬೇಕು, ಅದ್ರ ಕಾಸ್ಟ್ ಏನು, ಅದ್ರ ಪ್ರೈಸ್ ಏನು, ಇವೆಲ್ಲನೂ ಯಾರು ನೋಡ್ಕೊತಾರೆ? ಗೌರ್ಮೆಂಟ್ ನೋಡ್ಕೊತೈತೆ. ಸೆಂಟ್ರಲ್ ಪ್ಲಾನಿಂಗ್ ಕಮಿಟಿ, ಇದು ಎಲ್ಲ ಪ್ಲ್ಯಾನ್ ಮಾಡಬೇಕಾದ್ರೆ ಒಂದು ಸೆಂಟ್ರಲ್ ಪ್ಲಾನಿಂಗ್ ಕಮಿಟಿ ಐತಿ. ಆ ಪ್ಲಾನಿಂಗ್ ಕಮಿಟಿ ಏನು ಮಾಡ್ತೈತಿ? ಇಟ್ ಐಡೆಂಟಿಫೈ ದ ನ್ಯಾಷನಲ್ ಪ್ರಯಾರಿಟೀಸ್. ಫಸ್ಟ್ ಅದೇನು ಮಾಡ್ತೈತಂದರೆ ಸೆಂಟ್ರಲ್ ಪ್ಲಾನಿಂಗ್ ಏನು ಮಾಡ್ತೈತಂದರೆ ಇಲ್ಲಿ ಫಸ್ಟ್ ನಮಗೆ ಬೇಕಾಗುವಂಥ ಬೇಸಿಕ್ ನೀಡ್ಸ್ ಪ್ರೊಡ್ಯೂಸ್ ಮಾಡ್ತೈತೆ. ಫಸ್ಟ್ ನಮಗೆ ಬೇಕಾಗೋಂಥ ಬೇಸಿಕ್, ನಮ್ಮ ಕಂಟ್ರಿಗೆ ಬೇಕಾಗುವಂಥ ಬೇಸಿಕ್ ನೀಡ್ಸ್ ಫಸ್ಟ್ ಪ್ರೊಡ್ಯೂಸ್ ಮಾಡಿ, ಆ ಪ್ರೊಡಕ್ಷನ್ ಅದು ಕಂಪ್ಲೀಟ್ ಆದಮೇಲೆ ಅವ್ರು ಏನು ಮಾಡ್ತಾರೆ? ದಿ ಅದರ್ ಪ್ರೊಡಕ್ಷನ್ಗೆ ಹೋಗ್ತಾರೆ. ಸೊ ಇಲ್ಲಿ ಪ್ಲಾನಿಂಗ್ ಏನು ಮಾಡ್ತಾರೆ? ಎಲ್ಲ ನಮ್ಮ ಕಂಟ್ರಿ ಒಳಗಿರುವಂಥ ಪಾಪ್ಯುಲೇಷನ್ ಎಲ್ಲರಿಗೂ ಬೇಸಿಕ್ ಬಟ್ಟೆ, ಊಟ, ವಸತಿ ಇವೆಲ್ಲನೂ ಫುಲ್ಫಿಲ್ ಆದಮೇಲೆ ಅದು ಬೇರೆ ಥಿಂಗ್ಸ್ ಪ್ರೊಡಕ್ಷನ್ ಮಾಡೋಕ್ಕೆ ಅದಕ್ಕೆ ಅವರಿಗೆ ಪರ್ಮಿಷನ್ ಕೊಡ್ತಾರೆ. ಸೊ allocation of resources to meet them done through the economic planning. For this purpose, Central Planning Authority is created. ಇದಕ್ಕೆ ಈ ಪರ್ಪಸ್ ಸಂಬಂಧ ಸೆಂಟ್ರಲ್ ಪ್ಲಾನಿಂಗ್ ಕಮಿಟಿ ಕ್ರಿಯೇಟ್ ಮಾಡಿರ್ತಾರೆ. ಎಸ್, ಇಟ್ ಈಸ್ ಸೀಯಿಂಗ್ ದ ಪ್ರಯಾರಿಟಿ ಆಫ್ ಅವೈಲಬಿಲಿಟಿ ಆಫ್ ರಿಸೋರ್ಸಸ್. ಫಸ್ಟ್ ನಮ್ಗೆ ಏನಾರ ಪ್ರೊಡ್ಯೂಸ್ ಮಾಡ್ಬೇಕಂದ್ರೆ ಫಸ್ಟ್ ನಮ್ಮಲ್ಲಿ ರಾ ರಿಸೋರ್ಸಸ್ ಐತೆ ಎಲ್ಲ ಚೆಕ್ ಮಾಡ್ತೈತೆ ಪ್ಲಾನಿಂಗ್ ಕಮಿಟಿ. ಏನು ಮಾಡ್ತೈತಿ? ಸಕ್ಕರೆ ತಯಾರು ಮಾಡ್ಬೇಕಪ್ಪ. ಮೊದಲು ನಮ್ಗೆ ಶುಗರ್ ಕೇನ್ ಐತೋ ಇಲ್ಲ ನೋಡ್ತಿರ್ತದೆ. ಶುಗರ್ ಕೇನ್ ಇದ್ದಾಗ ಸಕ್ಕರೆ ತಯಾರು ಮಾಡ್ತೇವೆ. ನಮ್ಗೆ ಎಷ್ಟು ಸಕ್ಕರೆ ಮಾಡ್ಬೇಕು ಅಷ್ಟು ತಯಾರು ಮಾಡಿ ಉಳಿದಿದ್ದು ಸಕ್ಕರೆ ಏನು ಮಾಡ್ತಾರೆ? ಹೊರಗಿನ ಕಂಟ್ರಿಗೆ ಕಳಿಸ್ತಾರೆ. ಹಂಗೆ ಪ್ಲ್ಯಾನ್ ಮಾಡ್ಕೊತೀವಿ. ನಮ್ಮ ಕಡೆ ನಮ್ಮ ಕಂಟ್ರಿ ಒಳಗಿರೋ ಅಷ್ಟು ಮಂದಿಗೆಲ್ಲಾನು ಫುಲ್ಫಿಲ್ ಆದಮೇಲೆ ಅದನ್ನು ಎಕ್ಸ್ಟ್ರಾ ಉಳಿತಂದ್ರೆ ಅದೇನು ಮಾಡ್ತೀವಿ? ಪ್ಲ್ಯಾನ್ ಏನು ಮಾಡ್ತೀವಿ? ಹೊರಗಿನ ಬೇರೆ ಕಂಟ್ರಿಗೆ, ಯಾವ ಕಂಟ್ರಿಗೆ ನೀಡ್ ಐತೆ ಆ ಕಂಟ್ರಿಗೆ ಕಳಿಸೋದು ಒಂದು ವಿಚಾರ ಈ ಸೆಂಟ್ರಲ್ ಪ್ಲಾನಿಂಗ್ ಮಾಡ್ತೀವಿ. ಸೊ all the economic decisions regarding the production, consumption and investment is made by the government. So ಎಷ್ಟು ಇನ್ವೆಸ್ಟ್ ಮಾಡಬೇಕು, ಎಷ್ಟು ಪ್ರೊಡ್ಯೂಸ್ ಮಾಡಬೇಕು, ಎದ್ರ ಒಳಗೆ ಇನ್ವೆಸ್ಟ್ ಮಾಡಬೇಕು, ಇವೆಲ್ಲನೂ ಪ್ಲ್ಯಾನ್ ಮಾಡೋದು ಯಾರು? ದಿ ಸೆಂಟ್ರಲ್ ಪ್ಲಾನಿಂಗ್.
ಎಸ್ ರಿಡಕ್ಷನ್ ಇನ್ ಇನ್ಇಕ್ವಾಲಿಟೀಸ್. ಹಿಂಗೆ ಪ್ಲಾನ್ ಮಾಡಿದ್ರೆ ಏನಾಗ್ತೈತಿ, ಇಲ್ಲಿ ಇನ್ಇಕ್ವಾಲಿಟೀಸ್ ಇರಂಗಿಲ್ಲ. ಪುವರ್ ಆ ಕ್ಯಾಪಿಟಲಿಸ್ಟಿಕ್ ಸೊಸೈಟಿ ಒಳಗೆ ಏನಾಯ್ತು, ರಿಚ್ ಹಾಕೊಂತ ಹೋದ್ರು, ಪುವರ್ ಹಾಕೊಂತ ಹೋದ್ರು. ಇಲ್ಲಿ ಏನಾಗ್ತೈತಿ, ಇಲ್ಲಿ ದೇರ್ ಇಸ್ ಎ ಬ್ಯಾಲೆನ್ಸ್ ಇನ್ ದಿ ಇನ್ಕಮ್ ಆಫ್ ದಿ ರಿಚ್ ಆ್ಯಂಡ್ ದಿ ಪುವರ್. ಸೊ ರಿಡಕ್ಷನ್ ಇನ್ ಇನ್ಇಕ್ವಾಲಿಟೀಸ್, ಇಲ್ಲಿ ಇನ್ಇಕ್ವಾಲಿಟೀಸ್ ಕಡಿಮೆ ಇರ್ತಾವೆ. ನೋ ಕ್ಲಾಸ್ ಕಾನ್ಫ್ಲಿಕ್ಟ್ಸ್, ಇಲ್ಲಿ ನಾನೇ ಹೆಚ್ಚು ನೀನೇ ಕಡಿಮೆ ಅಂತೇಳಿ ಏನು ಕ್ಲಾಸ್ ಕಾನ್ಫ್ಲಿಕ್ಟ್ಸ್ ಇರಂಗಿಲ್ಲ ಇಲ್ಲಿ. ಓಕೆ, ಸೊ ಸೋಷಿಯಲಿಸಮ್ which was a prominent idealism after the Second World War embraced the countries like Russia. So Russia ಒಳಗೆ, ಚೈನಾ ಒಳಗೆ ಇವೆಲ್ಲ socialistic economy ಇತ್ತು. But we have liberalized since 1990 and has made almost all the countries to allow private sector and participate the extensive in economic activity. So ಇಲ್ಲಿ ಏನಾಯ್ತು, ಇಲ್ಲಿ ಬರೇ ಒಂದೇ ಗೌರ್ಮೆಂಟ್ ಐತಿ, ಏನು ಗೌರ್ಮೆಂಟೇ ಎಲ್ಲ ತಗೋತೈತಿ. ಬಟ್ ಸ್ಲೋಲಿ ಇದು ಒಂದೇ ಎಲ್ಲ ಕಡೆ, ಈ ಸೆಂಟ್ರಲ್ ಗೌರ್ಮೆಂಟ್ ಒಂದೇ ಎಲ್ಲ ಕಡೆ ಎಲ್ಲ ವ್ಯವಸ್ಥೆ ಮಾಡ್ಬೇಕಂದ್ರೆ ಆಗಂಗಿಲ್ಲ ಅಂತ ಹೇಳಿ ಸ್ಲೋಲಿ ಏನು ಇಂಟ್ರೊಡ್ಯೂಸ್ ಮಾಡಿದ್ರು, ಪ್ರೈವೇಟ್ ಸೆಕ್ಟರ್ನ ಯೂಸ್ ಮಾಡಿದ್ರು. ಹಿಂಗೆ ನೋಡಿಲ್ಲ, ಗೌರ್ಮೆಂಟ್ ಬಸ್ಸು ಇರ್ತಾವೆ, ಪ್ರೈವೇಟ್ ಬಸ್ಸು ಇರ್ತಾವೆ, ಗೌರ್ಮೆಂಟ್ ಸ್ಕೂಲ್ ಇರ್ತಾವೆ, ಪ್ರೈವೇಟ್ ಸ್ಕೂಲ್ ಇರ್ತಾವೆ. ಸೊ ಗೌರ್ಮೆಂಟ್ ಸ್ಕೂಲ್ಸ್ ಅಷ್ಟೇ ಎಲ್ಲರಿಗೂ ಅವಕಾಶ ಕೊಡೋಕ್ಕಾಗಂಗಿಲ್ಲ, ಎಲ್ಲರಿಗೂ ಎಜುಕೇಷನ್ ಕೊಡೋಕ್ಕಾಗಂಗಿಲ್ಲ ಅಂತೇಳಿ ಒಂದು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಬಂದಾವ. ಹೌದಲ್ಲ, ಹಾಗಾಗಿ ಏನಾಯ್ತು, ಈ ಒಂದು ಸಿಸ್ಟಮ್ನು ಎಲ್ಲ ಕಂಟ್ರಿ ಒಳಗೆ ಸೆಟ್ ಆಗಲಿಲ್ಲ. ಸೊ ಹೆಚ್ಚಾಗಿ ಕಂಟ್ರೀಸ್ ಏನು ಯೂಸ್ ಮಾಡ್ತಾರೆ ಅಂದರೆ ರಿಚ್ ಎಕಾನಮಿ ದೇ ಆರ್ ಟೇಕಿಂಗ್ ದಿ ಮಿಕ್ಸ್ಡ್ ಎಕಾನಮಿ. ಸೊ ಹೆಚ್ಚು ನಮ್ಮ ವರ್ಲ್ಡ್ ಒಳಗೆ ಈಗ ಸೋಷಲಿಸ್ಟಿಕ್ಕು ಇಲ್ಲ, ಕ್ಯಾಪಿಟಲಿಸ್ಟಿಕ್ಕು ಕಂಟ್ರೀಸ್ ಇಲ್ಲ. ಎಲ್ಲೋ ಸ್ವಲ್ಪ ರೇರ್ ಕಂಟ್ರೀಸ್ ಒಳಗೆ ಕ್ಯಾಪಿಟಲಿಸ್ಟಿಕ್ ಸೊಸೈಟೀಸ್ ಅದಾವ, ಸೋಷಲಿಸ್ಟಿಕ್ ಸೊಸೈಟೀಸ್. ಬಟ್ most of the countries in the world they are opting for economic mixed economy. ಅಂದರೆ ಎರಡು ಥರ, ಹಿಂಗೂ ಇರಬೇಕು ಹಿಂಗೂ ಇರಬೇಕು, ಎರಡು ಥರ ತೊಗೊಂಡು ಇವೆರಡದ್ದು ಮೆರಿಟ್ಸು, ಇದು ಕ್ಯಾಪಿಟಲಿಸ್ಟಿಕ್ ಸೊಸೈಟಿದು ಮೆರಿಟ್ಸು, ಸೋಷಲಿಸ್ಟಿಕ್ ಸೊಸೈಟಿದು ಮೆರಿಟ್ಸ್ ಎರಡು ತೊಗೊಂಡು ಮಿಕ್ಸ್ಡ್ ಎಕಾನಮಿ ಮಾಡಿ ಕಂಟ್ರಿನ ಗೌರ್ಮೆಂಟ್ ರನ್ ಮಾಡೋದು. ಇಲ್ಲಿ ಏನಾಗ್ತೈತಿ, ಇಲ್ಲಿ ಮಿಕ್ಸ್ ಎಕಾನಮಿ ಒಳಗೆ ಗೌರ್ಮೆಂಟ್ ಸೆಕ್ಟರ್ಸು ಅದಾವ, ಪ್ರೈವೇಟ್ ಸೆಕ್ಟರ್ಸ್ ಅದಾವ. ಗೌರ್ಮೆಂಟ್ ಮಾಡುವಂಥ ಕೆಲಸಗಳು ಗೌರ್ಮೆಂಟ್ ಮಾಡ್ತೈತಿ, ಪ್ರೈವೇಟ್ದವ್ರು ಮಾಡುವಂಥ ಕೆಲಸ ಪ್ರೈವೇಟ್ದವ್ರು. ಗೌರ್ಮೆಂಟ್ದವ್ರು ಏನು ಮಾಡ್ತಾರೆ, ಅವರು ಒಂದು ಹಾಸ್ಪಿಟಲ್ಸ್ ಪ್ರೊವೈಡ್ ಮಾಡ್ತಾರೆ, ರೋಡ್ಸ್ ಎಲ್ಲ ಕ್ಲೀನ್ ಮಾಡ್ತಾರೆ, ರೋಡ್ಸ್ ಕಟ್ತಾರೆ. ದೊಡ್ಡ ಕೆಲಸಗಳೆಲ್ಲ ಗೌರ್ಮೆಂಟ್ ತೊಗೊತೈತಿ, ಸಣ್ಣ ಕೆಲಸಗಳೆಲ್ಲ ಪ್ರೈವೇಟ್ ಅವರು ಮಾಡ್ತಾರೆ. ಮತ್ತು ರೈಲ್ವೇಸ್, ಏರೋಪ್ಲೇನ್ಸ್ ಇವೆಲ್ಲ ನಾವು ಪ್ರೈವೇಟ್ದವ್ರು ಮಾಡೋಕ್ಕೆ ಬರೋಂಗಿಲ್ಲ. ಓಕೆ, ಅದಕ್ಕೆ ಅವೆಲ್ಲ ದೊಡ್ಡ ಕೆಲಸಗಳೆಲ್ಲ ಏನು ಮಾಡ್ತಾರೆ, ಗೌರ್ಮೆಂಟಿಗೆ ಒಪ್ಪಿಸಿ, ಪಬ್ಲಿಕ್ ಸೆಕ್ಟರ್ಗೆ ಒಪ್ಪಿಸಿ, ಸಣ್ಣ ಕೆಲಸಗಳೆಲ್ಲ ಪ್ರೈವೇಟ್ದವರು ಮಾಡೋಕ್ಕೆ ಅವಕಾಶ ಸಿಗ್ತೈತಿ. ಎಲ್ಲಿ, ಇನ್ ದಿ ಮಿಕ್ಸ್ಡ್ ಎಕಾನಮಿ. ವಿಚ್ ಎಕಾನಮಿ? ಇನ್ ದಿ ಮಿಕ್ಸ್ಡ್ ಎಕಾನಮಿ. ಎಸ್, ಕೋ ಎಕ್ಸಿಸ್ಟೆನ್ಸ್ ಆಫ್ ಪಬ್ಲಿಕ್ ಆ್ಯಂಡ್ ಪ್ರೈವೇಟ್. ಸೊ ಇಲ್ಲಿ ಏನಾಗ್ತೈತಿ, ಎರಡು ಕೂಡ್ತಾವೆ, ಯಾರ್ಯಾರು ಪಬ್ಲಿಕ್ ಮತ್ತು ಪ್ರೈವೇಟ್ ಸೆಕ್ಟರ್ ಎರಡು ಕೂಡಿ ಕೆಲಸ ಮಾಡ್ತಾವೆ ಇಲ್ಲಿ ಒಂದು ಎಕಾನಮಿ ಒಳಗೆ. ಸೊ ದ ಎಕನಾಮಿಕ್ ಆಕ್ಟಿವಿಟೀಸ್ ಆರ್ ಜನರಲಿ ಡಿಮ್ಯಾಟರೈಸ್ ದ ಗೌರ್ಮೆಂಟ್. ಸೊ ಈ ಒಂದು ಎರಡು ಪ್ರೈವೇಟ್ ಸೆಕ್ಟರು ಪಬ್ಲಿಕ್ ಸೆಕ್ಟರ್ ಎರಡೂ ನಾವು ಉಪಯೋಗ ಮಾಡ್ಕೊಂಡಾಗ, ಬಟ್ ಅಲ್ಲಿ ಗೌರ್ಮೆಂಟ್ ಏನು ಮಾಡ್ತೈತಿ, ಪ್ರೈವೇಟ್ ಅವ್ರಿಗೂ ಚೆಕ್ ಮಾಡ್ತೈತಿ, ಪ್ಲ್ಯಾನ್ ಮಾಡ್ತೈತೆ, ಅವರಿಗೂ ಪ್ಲ್ಯಾನ್ ಮಾಡ್ತೈತೆ, ಅವರಿಗೂ ಒಂದು ಬ್ಯಾರಿಯರ್ಸ್ ಹಾಕಿರ್ತೈತೆ, ಅಂದರೆ ಅವರಿಗೂ ಒಂದು ಬೌಂಡ್ರೀಸ್ ಹಾಕಿರ್ತಾರೆ. ಇಷ್ಟೇ ಮಾಡಬೇಕು ನೀವು, ಇಷ್ಟು ಕಾಸ್ಟ್ ಒಳಗೆ ನೀವು ತಯಾರು ಮಾಡಿಕೊಡ್ಬೇಕು. ಅಂದರೆ ಏನು, ಇಲ್ಲಿ ಪಬ್ಲಿಕ್ ಮೇಲೆ ಬರ್ಡನ್ ಬೀಳಬಾರ್ದು ಅಂತ ಹೇಳಿ ಅವ್ರಿಗೆ ಮೋಟಿವೇಟ್ ಮಾಡ್ತಾರೆ, ಅವ್ರಿಗೂ ಏನೋ ಪ್ಲ್ಯಾನ್ ಮಾಡಿ ಅವ್ರಿಗೆ ಕೊಡ್ತಾರೆ. ವೇರಿಯಸ್ ಪಾಲಿಸೀಸ್ ಸಚ್ ಆಸ್ ಲೈಸೆನ್ಸ್ ಹೆಂಗೆ ಮಾಡ್ತಾರೆ, ಈಗ ಪ್ರೈವೇಟ್ ಸೆಕ್ಟರ್ ಅವ್ರಿಗೆ ಅವರು ಎಷ್ಟು ಬೇಕಷ್ಟೇ ತಯಾರು ಮಾಡಿ ಬೇಕಾದಂಗೆ ಹೆಚ್ಚು ರೇಟಿಂಗ್ ಮಾರಕ್ಕೆ ಬರೋಂಗಿಲ್ಲ. ಅವ್ರಿಗೆ ಹೆಚ್ಚು ರೇಟಿಂಗ್ ನಾನೇ ತಯಾರು ಮಾಡ್ತೀನಿ, ನಾನೇ ಮಾರ್ತೀನಿ ಅಂತ ಹೇಳಿ ಹೆಚ್ಚು ರೇಟಿಂಗ್ ಮಾರಕ್ಕೆ ಬರೋಂಗಿಲ್ಲ. ಅವ್ರಿಗೇನು, ಅವ್ರಿಗೆ ಒಂದು ಇದು ಹಾಕ್ಯಾರ, ಏನು ಹಾಕ್ಯಾರ, ಅವ್ರಿಗೆ ಒಂದು ಟ್ಯಾಕ್ಸ್ ಪಾಲಿಸಿ ಹಾಕ್ಯಾರ, ಲೈಸೆನ್ಸ್ ಪಾಲಿಸಿ ಹಾಕ್ಯಾರ. ಎಲ್ಲರಿಗೂ ನನ್ನ ಕಟ್ಟೋಕೈತಿ, ನಾನು ತಯಾರು ಮಾಡ್ತೀನಿ ಅಂತ ಹೇಳಿ ಏನಾರ ಒಂದು ಕಂಪ್ನಿ ಚಾಲು ಮಾಡಕ್ಕೆ ಬರೋಂಗಿಲ್ಲ. ಅವ್ನಿಗೆ ಏನು ಬೇಕು, ಅಲ್ಲಿ ಪರ್ಮಿಷನ್ ಬೇಕು, ಗೌರ್ಮೆಂಟ್ ಅದಕ್ಕೆ ಪರ್ಮಿಷನ್ ಕೊಡಬೇಕು. ಪರ್ಮಿಷನ್ ಅಂದ್ರೆ ಏನು, ಲೈಸೆನ್ಸ್ ಕೊಡಬೇಕು. ಆಮೇಲೆ ಅದಕ್ಕೆ ಟ್ಯಾಕ್ಸ್ ಪಾಲಿಸೀಸ್ ಇರ್ತಾವೆ, ಮತ್ತು ಅಲ್ಲಿ ಒಂದಿಷ್ಟು ಪ್ರೈಸಿಂಗ್ ಪಾಲಿಸಿ ಇರ್ತೈತಿ, ಅಲ್ಲಿ ಮಾನಿಟರಿ ಪಾಲಿಸಿ ಇರ್ತೈತಿ, ಮತ್ತು ಫಿಸಿಕಲ್ ಬೇರೆ ಎಲ್ಲ ಪಾಲಿಸಿ ಎಲ್ಲ ಗೌರ್ಮೆಂಟ್ದವ್ರು ಹೋಗಿ ಅಲ್ಲಿ ಚೆಕ್ ಮಾಡಿ ಕರೆಕ್ಟ್ ಮಾಡತ್ತಾರ ಇಲ್ಲ ಅಂತ ಎಲ್ಲ ಚೆಕ್ ಮಾಡಿ ಅವ್ರಿಗೆ ಪರ್ಮಿಷನ್ ಕೊಡ್ತಾರೆ. ಮತ್ತು ಪರ್ಮಿಷನ್ ಕೊಟ್ಟ ಮೇಲೂ ಅವ್ರು ತಯಾರು ಮಾಡಿದಂಥ ವಸ್ತುಗಳಿಗೂ ಅವ್ರಿಗೆ ISI ಮಾರ್ಕ್ ಅಂತೇಳಿ ಇವೆಲ್ಲಾನು ಹಾಕಿದಾಗೆ ಅದು ಪಬ್ಲಿಕ್ಕಿಗೆ ಮಾರಕ್ಕೆ ಬರ್ತೈತಂತೆ ಅವ್ರಿಗೆ. ಸೊ ಇಂಡಿವಿಜುವಲ್ ಫ್ರೀಡಮ್. ಸೊ ಈ ಇಂಡಿವಿಜುವಲ್ ಫ್ರೀಡಮ್ ಇರ್ತೈತಿ. ಪ್ರೈವೇಟ್ದವರು ತಮ್ಗೆ ಏನು ಬೇಕು ತಮ್ಮ ಕಡೆ ಇದ್ದಷ್ಟು ರೊಕ್ಕದಾಗ ತಮ್ಗೆ ಬೇಕಾದಂಥ ಕಂಪ್ನಿಯವ್ರು ಓಪನ್ ಮಾಡ್ಬೋದು, ಬಟ್ ಗೌರ್ಮೆಂಟ್ ರೆಗ್ಯುಲೇಷನ್ಸ್ ಎಲ್ಲ ಫಾಲೋ ಮಾಡಿ ಅವರು ಮಾಡ್ಬೋದು. ಎಸ್, ಎಕನಾಮಿಕ್ ಪ್ಲಾನಿಂಗ್. ಇಲ್ಲೂ ಎಕನಾಮಿಕ್ ಪ್ಲಾನಿಂಗ್ ಇರ್ತೈತಿ. ಏನೇನು ಪ್ಲ್ಯಾನ್ ಮಾಡ್ತಾರೆ ಪ್ಲ್ಯಾನ್.
So economic mechanisms due to the used by the government to prepare development plans and decide the roles of the roles played by the private and public sector. So ಇದು ಪ್ರೈವೇಟ್ ಸೆಕ್ಟರ್ಗೂ ಪ್ಲಾನ್ ಮಾಡ್ತಾರೆ, ಗವರ್ಮೆಂಟ್ ಸೆಕ್ಟರ್ಗೂ ಪ್ಲಾನ್ ಮಾಡ್ತೈತಿ. ಮಿಕ್ಸ್ಡ್ ಎಕಾನಮಿ, ಸೆಂಟ್ರಲ್ ಗೌರ್ಮೆಂಟ್. ಓಕೆ, ಪ್ರೈಸ್ ಮೆಕ್ಯಾನಿಸಮ್. ಇಲ್ಲಿ ಪ್ರೈಸ್ ಮೆಕ್ಯಾನಿಸಮ್ ಅಂದರೆ ಪ್ರೈಸು ಜಾಸ್ತಿ ಆಗ್ಲಾರ್ದಾಗ, ಈಗ ನಮ್ಮ ಕಂಟ್ರಿ ಒಳಗೆ ಇದು ಯಾಕೆ ತಂದಿಲ್ಲ, ವ್ಯಾಕ್ಸಿನ್ ಬಂದೈತಿ, ಕರೋನಾ ವ್ಯಾಕ್ಸಿನ್ ಬಂದೈತಿ, ಬಟ್ ನಮ್ಮ ಕಡೆ ಇನ್ನೂ ಯಾಕೆ ಅದು ಬಂದಿಲ್ಲ, ಬಂದರೂ ಅದನ್ನ ಜಾಸ್ತಿ ಅದು ಭಾಳ ತುಟ್ಟಿದೆ ಅದಕ್ಕೆ ಈಗ ನಾವು ಪ್ರೈವೇಟ್ದವ್ರಿಗೆ ಕೊಟ್ಟರು ಅವ್ರು ಇನ್ನೊಂದಿಷ್ಟು ತುಟ್ಟಿ ಆಗಿ ಮಾರ್ತಾರೆ ಅಂತ ಹೇಳಿ ಗೌರ್ಮೆಂಟ್ ಏನು ಮಾಡ್ತಾರೆ, ಅದನ್ನ ತಂತಾವ ತಗೊಂಡು ಗೌರ್ಮೆಂಟೇ ಸಪ್ಲೈ ಮಾಡಬೇಕಾಗ್ತದೆ, ಗೌರ್ಮೆಂಟೇ ಸಪ್ಲೈ ಮಾಡಾಕತ್ತೀವಿ. ಓಕೆ, ಎಸ್. ಆ್ಯಂಡ್ ಇನ್ನು ಕೊರೋನಾ ಟೈಮಿಗೆ ಫ್ರೀ ಗೌರ್ಮೆಂಟೇ ವ್ಯಾಕ್ಸಿನ್ ಪ್ರೊವೈಡ್ ಮಾಡಿ, ಟ್ರೀಟ್ಮೆಂಟನ್ನು ಫ್ರೀಯಾಗಿ ತಾವೇ ಕೊಟ್ಟಾರ. ಆಮೇಲೆ ಸ್ವಲ್ಪ ಲಿಬರಲೈಸ್ ಆದಮೇಲೆ ಟ್ರೀಟ್ಮೆಂಟ್ ನಾವು ಪ್ರೈವೇಟ್ ಹಾಸ್ಪಿಟಲ್ಸ್ನಾಗ ನಾವು ಹೋಗಿ ತೊಗೊಂಡ್ವಿ. ಬಟ್ ಫಸ್ಟ್ ಅದು ಎಲ್ಲಿ ಕೊಟ್ಟಾರ, ಗೌರ್ಮೆಂಟ್ ಹಾಸ್ಪಿಟಲ್ಸ್ನಾಗೆ ಕೊಟ್ಟಾರ. ಎಸ್. ನೆಕ್ಸ್ಟ್, ಟೈಪ್ಸ್ ಆನ್ ದ ಲೆವೆಲ್ಸ್ ಆಫ್ ಬೇಸಿಸ್ ಆಫ್ ಲೆವೆಲ್ ಆಫ್ ಡೆವಲಪ್ಮೆಂಟ್. ಟೈಪ್ಸ್ ಆಫ್ ಎಕಾನಮೀಸ್ ಆನ್ ದ ಬೇಸಿಸ್ ಆಫ್ ಲೆವೆಲ್ ಆಫ್ ಡೆವಲಪ್ಮೆಂಟ್. ಸೊ ವಿಚ್ ಟೈಪ್ ಆಫ್ ಎಕಾನಮಿ, ಯಾವ ಟೈಪ್ ಆಫ್ ಎಕಾನಮಿ ಯಾವ ಕಂಟ್ರಿ ಒಳಗೈತಿ, ಇದೆಲ್ಲಾನು ಹೆಂಗಾಗೈತೆ ಅಂದರೆ ಒಂದು ಲೆವೆಲ್ಸ್ ಅದಾವ. ಎಸ್, ಒಂದಿಷ್ಟು ಕಂಟ್ರೀಸ್ ನೀನು ಲೆವೆಲ್ಸ್ ಆಫ್ ಕಂಟ್ರೀಸ್, ಇಲ್ಲಿ 2 ಲೆವೆಲ್ಸ್ ಆಫ್ ಕಂಟ್ರೀಸ್ ಅದಾವ, 2 ಲೆವೆಲ್ಸ್ ಆಫ್ ಎಕಾನಮಿ ಅದಾವ. ಯಾವ್ಯಾವು? some countries are called the developed countries. Some countries are called the developed countries. Okay, developed countries. And another type of country is the developing. Developing ಅಂದ್ರೆ ಏನು, ಇನ್ನ ಡೆವಲಪ್ ಆಗಿಲ್ಲ, ಆಗ್ತಾ ಇದೆ. It is not fully developed, it is still developing. Developing countries. Here developed countries ಅಂದ್ರೆ you can say China. Yes, they are. ಅವರು ತಮ್ಮ ಕೆಲಸಗಳು ತಾವೇ ಮಾಡಿಕೊಂಡು ತಮಗೆ ಬೇಕಾದ ಕಂಟ್ರಿ ಒಳಗೆ ಬೇಕಾದಂಥ ಸಾಮಗ್ರಿ ಎಲ್ಲ ತಾವೇ ತಯಾರು ಮಾಡಿಕೊಂಡು ಅವ್ರು ಫುಲ್ಫಿಲ್ಡ್ ಕಂಟ್ರೀಸ್ ಏನಿರ್ತಾವಲ್ಲ ಅವಕ್ಕೆ ಏನಂತೀವಿ ನಾವು, ಡೆವಲಪ್ಡ್ ಕಂಟ್ರಿ. ಅಂದರೆ ಅವ್ರದ್ದು ಆರ್ಮಿ, ನೇವಿ, ಏರ್ ಫೋರ್ಸು, ಅವ್ರಿಗೆ ಬೇಕಾಗಿದ್ದಂಥ ಎಲ್ಲ ಮಿಲಿಟ್ರಿ ಫೋರ್ಸ್ ಆಯ್ತು, ಫೈಟಿಂಗ್ ಜೆಟ್ ಪ್ಲೇನ್ಸ್ ಆಯ್ತು, ಅವ್ರಿಗೆ ಬೇಕಾದಂಥ ಎಲ್ಲ ಎಕ್ವಿಪ್ಮೆಂಟ್ಸು ಅವ್ರ ಕಡೆ ಫುಲ್ಫಿಲ್ ಆಗಿದ್ರಿ. ಆ್ಯಂಡ್ ಅವ್ರ ಕಂಟ್ರಿ ಒಳಗೆ ಇರುವಂಥ ಮಂದಿಗೆಲ್ಲಾನು, ಪಾಪ್ಯುಲೇಷನ್ಗೆಲ್ಲಾನು ಫುಡ್ ಅವ್ರಿಗೆ ಬೇಕಾಗೋದೆಲ್ಲನೂ ಅವ್ರ ಕಡೆ ಇದ್ದಾಗ ದಟ್ ಈಸ್ ಕಾಲ್ಡ್ ಡೆವಲಪ್ಡ್ ಕಂಟ್ರಿ. ಎಸ್, ಇಲ್ಲಿ ನಮ್ಮ ಕಂಟ್ರಿ ಏನಾಗೈತಿ, ಇಲ್ಲಿ ಇಟ್ ಈಸ್ ಇನ್ ಡೆವಲಪಿಂಗ್ ಕಂಟ್ರಿ. ನಮ್ಮ ಇಂಡಿಯಾ ಈಸ್ ಎ ಡೆವಲಪಿಂಗ್ ಕಂಟ್ರಿ. ಯು ಕ್ಯಾನ್ ಸೇ ಹಿಯರ್ ಅಮೇರಿಕಾ, you can say here, you can say Russia, you can say so many countries are there. They are developed countries. Yes, but our country India, because there is high population, our country is in a developing stage. It is in a developing stage. Okay, so like this we can divide the economies. Developed countries are in this, and developing countries are under this. Yes, so these countries they have to give more, they have to do more effort to develop. Yes, now so India, so I told you now our country is a developing country. So India, which type of economy it has adopted? It has adopted the mixed economy. Which economy? It has adopted mixed economy. Here there is no capitalism and there is no socialism. Here we have adopted the mixed economy. In mixed economy we have the public sector and the private sector. Two sectors ನಮ್ಮ country ಒಳಗದಾವ. ಸೊ ಪಬ್ಲಿಕ್ ಮಾಡುವಂಥ ಕೆಲಸ ಪಬ್ಲಿಕ್ ಸೆಕ್ಟರ್ ಮಾಡುವಂಥ ಕೆಲಸ ಪಬ್ಲಿಕ್ ಸೆಕ್ಟರ್ ಮಾಡ್ತೈತಿ, ಪ್ರೈವೇಟ್ ಸೆಕ್ಟರ್ ಮಾಡುವಂಥ ಕೆಲಸ ಪ್ರೈವೇಟ್ ಸೆಕ್ಟರ್ ಮಾಡ್ತೈತಿ. ಎಸ್, ಇಲ್ಲಿ ಏನಾಗ್ತೈತಿ, ಕೋಆರ್ಡಿನೇಷನ್ ಇರ್ತೈತಿ. ಪಬ್ಲಿಕ್ ಸೆಕ್ಟರ್ಗೆ ಪ್ರೈವೇಟ್ ಸೆಕ್ಟರ್ಗೆ ಕೋಆರ್ಡಿನೇಷನ್ ಇರ್ತೈತಿ. ಆ್ಯಂಡ್ ದೇ ಆರ್ ಕಂಟ್ರೋಲ್ ಅಂಡರ್ ದಿ ಗವರ್ಮೆಂಟ್. ಎಸ್, ಪ್ಲಾನಿಂಗ್ ಡೆವಲಪ್ಮೆಂಟ್ಸ್ ಆಲ್ಸೋ ಯಾರು ಮಾಡ್ತಾರೆ, ಅದ್ರ ನಮ್ಮದು ಕಾನ್ಸ್ಟಿಟ್ಯೂಷನ್ ಒಳಗೆ ಒಂದು ಪ್ಲಾನಿಂಗ್ ಕಮಿಷನ್ ಐತಿ. ಅದೆಲ್ಲಾನು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಎಲ್ಲಾನು ಸ್ಟೇಟ್ಗೆ ಹಿಂಗೆ ಮಾಡಬೇಕು, ಸೆಂಟ್ರಲಿಗೆ ಇದು ಮಾಡಬೇಕು ಅಂತ ಎಲ್ಲ ಪಾಲಿಸೀಸ್ ಎಲ್ಲಾನು ಪ್ಲ್ಯಾನ್ ಮಾಡಿ ಆ ಕಂಟ್ರಿನ ರನ್ ಮಾಡ್ತಾರೆ. ಎಸ್, ದ ರೋಲ್ ಆಫ್ ಪಬ್ಲಿಕ್ ಸೆಕ್ಟರ್. ಪಬ್ಲಿಕ್ ಸೆಕ್ಟರ್ ರೋಲ್ ಏನೈತಿ, ನಮ್ಮ ಕಂಟ್ರಿಗೆ ಬೇಕಾಗುವಂಥ ಒಂದು ರೈಲ್ವೇಸ್, ಇನ್ಫ್ರಾಸ್ಟ್ರಕ್ಚರ್, ಎಲೆಕ್ಟ್ರಿಸಿಟಿ, ವಾಟರ್ ಇವೆಲ್ಲ ಸಪ್ಲೈ ಮಾಡೋದು ಪಬ್ಲಿಕ್ ಸೆಕ್ಟರ್. ನಮಗೆ ಕಂಟ್ರಿಗೆ ಬೇಕಾಗುವಂಥ ಇನ್ಫ್ರಾಸ್ಟ್ರಕ್ಚರ್ ಅಂದ್ರೇನು, ನಮಗೆ ಡೈಲಿ ಬೇಕಾಗುವಂಥ ಕರೆಂಟ್, ವಾಟರ್, ಟ್ರಾವೆಲಿಂಗ್ ಫೆಸಿಲಿಟಿ ಇವೆಲ್ಲಾನು ಇನ್ಫ್ರಾಸ್ಟ್ರಕ್ಚರ್ ಎಲ್ಲಾನು ಗೌರ್ಮೆಂಟ್ ನಮ್ಗೆ ಪಬ್ಲಿಕ್ ಸೆಕ್ಟರ್ ಥ್ರೂ ನಮ್ಗೆ ಪ್ರೊವೈಡ್ ಮಾಡ್ತೈತಿ. ಸಣ್ಣ ವಸ್ತುಗಳು ನಮ್ಗೆ ಪ್ರೈವೇಟ್ ಸೆಕ್ಟರ್ ಥ್ರೂ ನಮ್ಗೆ ಏನಾಗ್ತೈತಿ ಪ್ರೊವೈಡ್ ಮಾಡ್ತಾರೆ. ಓಕೆ, ನಾವು ಪ್ರೈವೇಟ್
ಪ್ರೈವೇಟ್ ಈಸ್ ಆಲ್ಸೋ ಇನ್ಕ್ಲೂಡ್ಸ್ ಇಂಡಸ್ಟ್ರಿ. ಈ ಪ್ರೈವೇಟ್ನಾಗೂ ಇಂಡಸ್ಟ್ರೀಸ್ ಇರ್ತಾವ. ಅವು ಇಂಡಸ್ಟ್ರೀಸ್ ಏನು ಮಾಡ್ತಾವ, ಅಗ್ರಿಕಲ್ಚರ್ ಇಂಡಸ್ಟ್ರೀಸ್ ಅದಾವ, ಸ್ಮಾಲ್ ಇಂಡಸ್ಟ್ರೀಸ್ ಅದಾವ, ಟ್ರೇಡ್, ಗ್ರೇಟ್ ಡೀಲ್ ಆಫ್ ಆಕ್ಟಿವಿಟೀಸ್ ಇವೆಲ್ಲನೂ. ಸೊ it provides employment to the 3/4 of the manpower. So ಈ ಪಬ್ಲಿಕ್ ಸೆಕ್ಟರ್ ಅದ. ಪಬ್ಲಿಕ್ ಸೆಕ್ಟರ್ ಅಂದರೆ ಗೌರ್ಮೆಂಟ್ ಏನು ಕಂಪನೀಸ್ ಅದಾವ, ಏನು ಹೇಳಿದ್ರೆ ರೈಲ್ವೇಸ್, ಪೋಸ್ಟಲ್, ಇಂಥ ಒಂದು ಸೆಕ್ಟರ್ ಒಳಗೆ ಎಲ್ಲರಿಗೂ ಉದ್ಯೋಗ ಕೊಡೋಕ್ಕಾಗಂಗಿಲ್ಲ. ಓಕೆ, ಸೊ ಎಲ್ಲರಿಗೂ ಉದ್ಯೋಗ ಕೊಡೋಕ್ಕಾಗಂಗಿಲ್ಲ. ಸೊ ಪ್ರೈವೇಟ್ ಸೆಕ್ಟರ್ದವ್ರು ಏನು ಮಾಡ್ತಾರೆ, ಪ್ರೈವೇಟ್ ಸೆಕ್ಟರ್ದವರು ಅವರು ಉದ್ಯೋಗ ಕೊಡೋಕೆ ಅವ್ರಿಗೆ ಅವಕಾಶ ಐತಿ. ಪ್ರೈವೇಟ್ ಸೆಕ್ಟರ್ದವರು ಏನು ಮಾಡ್ತಾರೆ, ನಮ್ಮ ಕಂಟ್ರಿ ಒಳಗಿರುವಂಥ ಒಂದು 3/4 ಪಾಪ್ಯುಲೇಷನ್ಗೆ ಅವರು ಎಂಪ್ಲಾಯ್ಮೆಂಟ್ ಕೊಡ್ತಾರೆ. 3/4 ಪಾಪ್ಯುಲೇಷನ್ ಅವರಿಗೆ ಎಂಪ್ಲಾಯ್ಮೆಂಟ್ ಕೊಡ್ತಾರೆ. ಎಸ್. ಸೊ ಅಲ್ಲಿ ಇಲ್ಲೇನೈತಂದ್ರೆ ಥ್ರೂ ಪ್ಲಾನಿಂಗ್ ಕಮಿಷನ್ ಪ್ಲ್ಯಾನ್ ಮಾಡಿ ಪ್ರೈವೇಟ್ ಮತ್ತು ಪಬ್ಲಿಕ್ ಕೋಆರ್ಡಿನೇಟ್ ಆಗಿ ಎರಡು ಕೂಡಿ ನಡೀತಾವೆ. ಎಸ್. ದೊಡ್ಡ ದೊಡ್ಡ ಕಂಪನೀಸ್ಗೆ ಬೇಕಾಗುವಂಥ ಒಂದು ಸಣ್ಣ ಸಣ್ಣ ಪಾರ್ಟ್ಸ್ ಯಾರು ತಯಾರು ಮಾಡ್ತಾರೆ, ಪ್ರೈವೇಟ್ ಕಂಪ್ನೀಸ್ ತಯಾರು ಮಾಡ್ತಾರೆ. ಈಗ ದೊಡ್ಡದೊಂದು ಟರ್ಬೈನ್ ತಯಾರು ಮಾಡಬೇಕು, ಒಂದು ದೊಡ್ಡದೊಂದು ಟ್ರೈನ್ ತಯಾರು ಮಾಡ್ಬೇಕಪ್ಪ. ಟ್ರೈನ್ ತಯಾರು ಮಾಡ್ಬೇಕಂದ್ರೆ ಓಕೆ, ಆ ಸಣ್ಣ ಸಣ್ಣ ಕಂಪ್ನಿಗಳಿಗೆ ಅವರು ಕೆಲಸ ಮಾಡಕ್ಕೆ ಕೊಟ್ಟಿರ್ತಾರೆ. ಏನು, ಗಾಲಿ ಒಂದು ಕಡೆ ಕೊಟ್ಟಿರ್ತಾರೆ, ಇಂಜನ್ ಒಂದು ಕಡೆ ಕೊಟ್ಟಿರ್ತಾರೆ, ಇಂಜನ್ನಾಗಿನೇ ಸೋ ಮೆನಿ ಪಾರ್ಟ್ಸ್ ಕೊಟ್ಟಿರ್ತಾರೆ, ಡಬ್ಬಿಗಳು ಒಂದು ಕಡೆ ಬೇರೆ ಕಡೆ ಕೊಟ್ಟಿರ್ತಾರೆ. ಓಕೆ, ಅದರೊಳಗಿರುವಂಥ ಟೇಬಲ್, ಚೇರು, ಅವು ಟೇಬಲ್ಸ್ ಏನಿರ್ತಾವೆ, ಸ್ಲೀಪರ್ಸ್ ಏನಿರ್ತಾವೆ, ಕೋಚಸ್ ಏನಿರ್ತಾವೆ, ಅವೆಲ್ಲ ಬೇರೆ ಕಡೆ ಕೊಟ್ಟಿರ್ತಾವೆ. ಎಲ್ಲನೂ ಇಲ್ಲಿ ಬೇರೆ 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 ಪ್ರೈವೇಟ್ ಇನ್ಸ್ಟಿಟ್ಯೂಷನ್, ಪ್ರೈವೇಟ್ ಕಂಪ್ನೀಸ್ ಎಲ್ಲನಾಗ ಒಂದೊಂದೇ ಪಾರ್ಟ್ ತಯಾರು ಮಾಡಿ ಅವ್ರು ಗೌರ್ಮೆಂಟಿಗೆ ಸಪ್ಲೈ ಮಾಡ್ತಾರೆ. ಎಸ್. ಇಲ್ಲಿ ಕೋಆರ್ಡಿನೇಷನ್ ಐತಿಲ್ಲ, ಪ್ರೈವೇಟ್ ಮತ್ತು ಪಬ್ಲಿಕ್. ಏರೋಪ್ಲೇನ್ ಐತಿ, ಏರೋಪ್ಲೇನ್ ಪಾರ್ಟ್ಸ್ ಎಲ್ಲಾನು ಗೌರ್ಮೆಂಟ್ ತಯಾರು ಮಾಡಂಗಿಲ್ಲ. ಏರೋಪ್ಲೇನ್ ಡಿಫ್ರೆಂಟ್ ಪಾರ್ಟ್ಸ್, ಡಿಫ್ರೆಂಟ್ ಸ್ಮಾಲ್ ಪ್ರೈವೇಟ್ ಕಂಪ್ನೀಸ್ ಒಳಗೆ ರೆಡಿಯಾಗಿ ಅವು ಅಸೆಂಬಲ್ ಆದಾಗ ಅದು ಒಂದು ಗೌರ್ಮೆಂಟ್ ಸೆಕ್ಟರ್ ಒಳಗೆ ಅಸೆಂಬಲ್ ಆಗಿ ಏನಾಗ್ತೈತಿ, ಇಲ್ಲೇನಾಗ್ತೈತಿ, ದೇರ್ ಇಸ್ ಎ ಕೋಆರ್ಡಿನೇಷನ್ ಬಿಟ್ವೀನ್ ದಿ ಪ್ರೈವೇಟ್ ಆ್ಯಂಡ್ ದಿ ಪಬ್ಲಿಕ್ ಸೆಕ್ಟರ್. ಸೊ ಪರ್ಫಾರ್ಮೆನ್ಸ್ ಆಫ್ ದಿ ಪಬ್ಲಿಕ್ ಸೆಕ್ಟರ್ ಇನ್ ಇಂಡಿಯಾ. ಸೊ ನಮ್ಮ ಇಂಡಿಯಾ ಒಳಗೆ ಪಬ್ಲಿಕ್ ಸೆಕ್ಟರ್ ಹೆಂಗೆ ಪರ್ಫಾರ್ಮ್ ಮಾಡೈತಿ, ನಮ್ದು ಫೈನಾನ್ಷಿಯಲ್ ಪರ್ಫಾರ್ಮೆನ್ಸ್ ಆರ್ ಪ್ರಾಫಿಟಬಲ್ ಬಿಕಾಸ್ ಆಫ್ ಮೆನಿ ಕ್ರಿಟಿಕಲ್ ಪ್ರಾಬ್ಲಮ್ಸ್, ಎಫೆಕ್ಟಿವ್ ಆಫ್ ಪ್ರೈಸ್ ಪಾಲಿಸಿ. ಸೊ the public sector was given a dominant role. ಇಲ್ಲಿ ಜಾಸ್ತಿ ಇದು ಇಂಪಾರ್ಟೆನ್ಸ್ ಎದಕ್ಕೆ ಕೊಡ್ತೀವಿ ನಾವು ಇಂಡಿಯಾನಾಗ, ಮಿಕ್ಸ್ಡ್ ಎಕಾನಮಿ ಒಳಗೆ ನಾವು ಜಾಸ್ತಿ ಇಂಪಾರ್ಟೆನ್ಸ್ ಕೊಡೋದು ಪಬ್ಲಿಕ್ ಸೆಕ್ಟರ್. ಅಂದರೆ ಪಬ್ಲಿಕ್ ಸೆಕ್ಟರ್ ಅಂದರೆ ಗೌರ್ಮೆಂಟ್ ಸೆಕ್ಟರ್ಗೆ ನಾವು ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತೀವಿ. ಯಾಕಂದರೆ ಅವರು ಎಲ್ಲನೂ ಇನ್ಕಮ್, ನಮ್ಮದು ಕಂಟ್ರಿದು ಎಲ್ಲ ಒಳ್ಳೆಯದು ಕೆಟ್ಟದೆಲ್ಲ ನೋಡ್ಕೊಳೋದು ಯಾರು, ಗೌರ್ಮೆಂಟ್ ಎಲ್ಲ. ಸೊ ನಾವು ಅವರಿಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತೀವಿ. ಮತ್ತು ಅವ್ರು ಏನು ಮಾಡ್ತಾರೆ, ನಮ್ಮ ಕಂಟ್ರಿ ಒಳಗಿರುವಂಥ ಒಂದು ಪವರ್, ನಮ್ಮ ಕಂಟ್ರಿ ಒಳಗಿರುವಂಥ ರಿಸೋರ್ಸಸ್ನ ನಮ್ಮ ಕಂಟ್ರಿಯವರಿಗೆ ಉಪಯೋಗ ಮಾಡಿ ಒಂದರೆ ಅದನ್ನು ಜಾಸ್ತಿ ಆಯ್ತಂದ್ರೆ ಅದೇನು ಮಾಡ್ತಾರೆ, ಬೇರೆ ಕಂಟ್ರಿಗೆ ಸಪ್ಲೈ ಮಾಡ್ತಾರೆ. ದಟ್ ಈಸ್ ಕಾಲ್ಡ್ ದಿ ಎಕ್ಸ್ಪೋರ್ಟಿಂಗ್ ಮಾಡ್ತಾರೆ. ಮತ್ತು ನಮ್ಮ ಕಂಟ್ರಿ ಒಳಗೆ ಇರಲಾರ್ದಂಥ ಒಂದು ವಸ್ತುಗಳನ್ನ ಎಕ್ಸ್ಪೋರ್ಟ್ ಮಾಡ್ತಾರೆ. ಈ ಪೆಟ್ರೋಲ್ ನಮ್ಮ ಕಂಟ್ರಿ ಒಳಗೆ ಸಿಗಂಗಿಲ್ಲ. ಸೊ ನಾವೇನು ಮಾಡ್ತೀವಿ, ಅದನ್ನು ಬೇರೆ ಕಂಟ್ರಿಗೆ ತರ್ತೀವಿ. ನಮ್ಮ ಕಡೆಯಿಂದ ಏನು ಜಾಸ್ತಿ ಬೆಳೀತೈತೆ ಅದನ್ನು ನಾವು ಬೇರೆಯವ್ರಿಗೆ ಮಾರಿ ಅಲ್ಲಿಂದ ನಾವು ತೊಗೊಂಡಿರ್ತೀವಿ. ಸೊ ಇವೆಲ್ಲ ಪ್ಲ್ಯಾನಿಂಗ್ ಯಾರು ಮಾಡ್ತಾರೆ, ಪಬ್ಲಿಕ್ ಸೆಕ್ಟರ್ ಮಾಡ್ತಾರೆ. ಓಕೆ, ಸೊ ದಿಸ್ ಈಸ್ ಅಬೌಟ್ ದಿ ಲೆಸನ್ ಹಿಯರ್ about the meaning and the types of economy we have done. In that we learned about the socialistic, capitalistic and the mixed economy. After mixed economy we learned about the level of economies, that is the developed countries and the developing countries. Okay, so and some countries are still underdeveloped, ಅಂದ್ರೆ ಡೆವಲಪಿಂಗ್ ಸ್ಟೇಜಿಗೆ ಬಂದೇ ಇರೋ. ಈ ಆಫ್ರಿಕಾ ಏನೈತಲ್ಲ, ಇಟ್ ವಾಸ್ ಅಂಡರ್ಡೆವಲಪ್ಡ್, ಅಂದರೆ ಇನ್ನೂ ಡೆವಲಪ್ ಆಗಿದ್ದಿಲ್ಲ ಅದು. ಬಟ್ ಈಗ ಏನಾಗಿದೆ, ಅದು ಸ್ಲೋಲಿ ಡೆವಲಪ್ ಆಗಕತ್ತೈತಿ. ಸೊ ದಟ್ ಟೈಪ್ ಆಫ್ ಕಂಟ್ರೀಸ್ ಆರ್ ಕಾಲ್ಡ್ ಡೆವಲಪಿಂಗ್ ಕಂಟ್ರೀಸ್. ಓಕೆ, ಸೊ ದಿಸ್ ಈಸ್ ಅಬೌಟ್ ದಿ ಲೆಸನ್. ಎಸ್, you read the lesson once again, 2-3 times you read this lesson and try to answer the question answers. Yes, children, in the next class I will go to the geography part. Till then, goodbye children. Thank you.